SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗಿದೆ. ಆಕ್ಚುಲಿ ಬೇರೆ ಒಂದು ಶೇಡ್ ಅಲ್ಲಿ ನಿಮ್ಮನ್ನು ನೋಡಿದೀವಿ. ಫಸ್ಟ್ ಟೈಮ್ ಆಕ್ಚುಲಿ ಕಾಮಿಡಿ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಇವರೇ ಕಾರಣ ಅದಕ್ಕೆ. ಯಾಕಂದ್ರೆ ಭಯಂಕರ ಡೌಟ್ಫುಲ್ ಇತ್ತು ನನಗೆ ಸಿನಿಮಾ ಇವಾಗ ಥಿಯೇಟರ್ ನಲ್ಲಿ ನೋಡಿ ಜನ ಒಪ್ಕೊಂಡ ಮೇಲೆ ಸಮಾಧಾನ ಆಗಿದ್ದೀನಿ. ಮೊದಲೇ ಹೇಳ್ತಾ ಇದ್ರು, ಇಲ್ಲ ಸರ್ 100% ವರ್ಕ್ ಆಗುತ್ತೆ, ಅದು ನೀವೇ ಮಾಡಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡಿದು ಮಾಡಿಸಿದ್ರು. ವಿಜಯನಂದ್ ಸರ್ ತುಂಬ ದೊಡ್ಡ ಥ್ಯಾಂಕ್ಸ್. ನಿರ್ಮಾಪಕರು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಡಿಫ್ರೆಂಟ್ ಶೇಡಲ್ಲಿ ತೋರಿಸ್ಕೊಂಡ್ರೆ ಜನ ತುಂಬ ಲೈಕ್ ಮಾಡ್ತಾರೆ. ಸೊ ಇದೊಂದು ಚಾನ್ಸ್ ಅಂತ ಅನ್ಕೊತಾ ಇದ್ದೀನಿ ಇಷ್ಟು ಬೇಗ. ಯಾಕಂದರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ಕಾಕಿ ಬಟ್ಟೆ ಹಾಕ್ಬೇಕು, ಒಂದು ಜಡ್ಜ್ ಬಟ್ಟೆ ಹಾಕ್ಬೇಕು ಅಂತ. ದೇವರ ಆಶೀರ್ವಾದ ಇವ್ರ ಮೂಲಕ ಬಂದು ಅದನ್ನು ನಿರ್ವಹಿಸಿದ್ದಾರೆ. ಸರ್, ಇನ್ಮೇಲೆ ಮ್ಯಾಂಗೋ ಅಂತಾನೆ ನೀವು ಹೆಸರುವಾಸಿ ಆಗ್ತೀರಾ, ಹೇಗೆ ಅದು? ಮಾಲ್ಗುಡಿ ಮ್ಯಾಂಗೋ ಚೆನ್ನಾಗಿದೆ, ಮಾಡಿಸಿ ತೊಂದರೆ ಇಲ್ಲ. ಯಾಕಂದ್ರೆ ಕಥೆ ತಾಯಿ ಯಾವ ತರ ಒಂದು ಹೆಸರು ಕೊಟ್ಟಲ್ಲ ಅದನ್ನ ಅದ್ರ ಪ್ರಕಾರ ಹೋಗ್ತಾ ಇರೋದೇ ನನ್ನ ಕೆಲಸ. ನಾಯಕರು ಸಿನಿಮಾ ನೀವು ಬರೋ ತನಕ ಒಂದು ಫ್ಲೋ ಹೋಗ್ತಿರುತ್ತೆ, ನೀವು ಬಂದ್ಮೇಲೆ ಮತ್ತೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಆಕ್ಚುಲಿ ಶಿಫ್ಟ್ ಆಗುತ್ತೆ. ಸೊ ಬೇರೆ ತರನೇ ಆಕ್ಚುಲಿ ನಿಮ್ಮನ್ನು ನೋಡುವಂತ ಒಂದು ಅವಕಾಶ. ನಾನು ಇನ್ನೂ ಭಯಂಕರ ಶಾಕಲ್ಲೇ ಇದ್ದೀನಿ. ನಾನು ಹೆಂಗಿರುತ್ತೆ ಏನಾಗಿರುತ್ತೆ. ಆಕ್ಚುಲಿ ಅದು ಒನ್ ಡೇ ಶೂಟ್. ಹೌದಾ? ನಾನು ಅನ್ಕೊಂಡು ಒನ್ ಡೇ ಶೂಟ್ ಅಲ್ಲಿ ಏನ್ ತೋರಿಸ್ಬೋದು ನನ್ನ ಅಂತ ಭಯಂಕರ ಒಂದು ಕನ್ಫ್ಯೂಷನ್ ಐತೆ. ಸೊ ಆ ಒನ್ ಡೇದಲ್ಲಿ ಏನ್ ಬೇಕಾದ್ರೆ ಎಷ್ಟು ಬೇಕಾದ್ರೆ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಇನ್ನೂ ಒಂದಷ್ಟು ಸೆನ್ಸಾರ್ ಕಟ್ಟಾಗಿದೆ. ಸೆನ್ಸಾರ್ ಕಟ್ಟಾಗಿದೆ. ಅದೇ ಒಂದು ಭಯಂಕರ ಇದೆ. ಅಗೇನ್ ಟರ್ನ್ ಅಂಡ್ ಟ್ವಿಸ್ಟ್ ಮತ್ತೆ ಇವರು ಪುರಾತನ ಕಾಲದ ಲವ್ ಸ್ಟೋರಿ ನೋಡ್ತಾ ಇದ್ದೆ. ಅಗೇನ್ ಮತ್ತೆ ಆ ಪೆನ್ ಡ್ರೈವ್ ಇಲ್ಲ, ಇದು ಇದಿಲ್ಲ, ಅದು ನಾನು ನೋಡ್ತಾ ಇದ್ರೆ ಭಯಂಕರ ಖುಷಿ ಆಗುತ್ತೆ. ಮತ್ತೆ ನಾವು ಗಲ್ಲಿಗಳೆಲ್ಲ ಕೇಳಿರ್ತೀವಿ, ಈಗ ಅದಿಲ್ಲ ಕಣಮ್ಮ ಇದಿಲ್ಲ ಅದು ಈ ಥರ ಕೇಳ್ಕೊಂಡಿರ್ತೀವಿ. ಇದನ್ನ ಥಿಯೇಟರ್ ಮೇಲೆ ನೋಡಿದ್ರೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಎಲ್ಲೋ ಒಂದು ಕಡೆ ಯಾಕೋ ಒಂದು ಬೇಜಾರಿರುತ್ತೆ, ಇನ್ನೊಂದಿರುತ್ತೆ ಅಲ್ಲ. ದಯವಿಟ್ಟು ಬಂದ್ಬಿಡಿ, ಥಿಯೇಟರ್ಗೆ ಬಂದು ಏನು ಯೋಚನೆ ಮಾಡಿಬಿಡಿ. ಈಗ ಬುಕ್ ಮಾಡಿ ಬುಕ್ ಮೈ ಶೋ ಅಲ್ಲಿ ಸೀದಾ ಥಿಯೇಟರ್ಗೆ ಬಂದರೆ ಎಂಟರ್ಟೈನ್ಮೆಂಟ್ ಫುಲ್ಲು ಪಕ್ಕ. ಏನು ನಕ್ಕಿ ಚೀಕಲ್ಲ ಫುಲ್ ನನಗೆ ಕೆಲಸ ನೋಡ್ಕೊಂಡು. ಸರ್, ಓಡಾಡಿರೋ ಬಸ್ ನಂಬರ್ ಎಲ್ಲ ಹೇಳ್ಬಾರ್ದು, ಸೆಕ್ಷನ್ ನಂಬರ್. ಸೂಪರ್ ಆಗಿತ್ತು ಸಿನಿಮಾ, ಎಂಟರ್ಟೈನ್ಮೆಂಟ್. ಸೊ ಇದೇ ತರ ಸಿನಿಮಾಗಳು ತೆಗಿತಾ ಇದ್ದೀವಿ ಜನರಿಗೋಸ್ಕರ, ಕರ್ನಾಟಕ ಜನತೆಗೋಸ್ಕರ. ಎಲ್ಲರಿಗೂ ಒಂದು ಕೊರತೆ ಇದೆ, ಬರ್ತಾ ಇಲ್ಲ ಥಿಯೇಟರ್ ಬಂದು ನೋಡ್ತಾ ಇಲ್ಲ ಅಂತ. ದಯವಿಟ್ಟು ಬನ್ನಿ, ಬಂದು ಏನಾದರೂ ಫೇಸ್ ಟು ಫೇಸ್ ನಮ್ಗೆ ಹೇಳಿ, ನಾವು ರೆಡಿ ಇದ್ದೀವಿ ತೊಗೊಳೋದಕ್ಕೆ. ಅದೇ ಥರ ಚೆನ್ನಾಗಿದೆ ಅಂತ ಅನ್ನಲ್ಲ, ನಿಮ್ಮ ಕಡೆಯಿಂದ ಒಂದೇ ಒಂದು ಪ್ರಮೋಷನ್ ಬೇಕೇ ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ, ನೀವು ನೋಡಿ ಹೇಳಿದ್ರೆ 2 ಜನ ಇಬ್ಬರು ಬರ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ. 100 ಜನ ಇಬ್ಬರು 300 ಜನ ಬರ್ತಾರೆ. ಸರ್, ಮಾಲ್ಗುಡಿ ಮಂಜು ಅವರು ಲಂಚಿಗೆ ಏನೋ ಆರ್ಡರ್ ಮಾಡಿದ್ದಾರೆ, ಅದೇ ಹೇಳ್ಬೋದು ಇವಾಗ. ಅದೇ ಚಿಕ್ಕದು ಭಯಂಕರ ಕ್ಯಾಚ್ ಮಾಡಿದ್ರೆ ಅದೇ ನೀವು ನೋಡ್ಕೊಂಡು. ಓಕೆ, ಸೂಪರ್ ಸರ್. ತುಂಬಾ ಕಡೆ ಒಂದ್ ಸ್ವಲ್ಪ ಕಟ್ಟಾಗಿತ್ತು ವಾಯ್ಸ್ ಎಲ್ಲ. ಅದು ಆಕ್ಚುಲಿ ಸೆನ್ಸಾರ್ ಆಗಿದೆ, ಅದು ಮ್ಯೂಟ್ಸ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ತೆಗ್ದವ್ರೆ. ನಾನು ಅನ್ಕೊಂಡ್ಲೇ ಇಲ್ಲ ಸೊ ಇಷ್ಟೆಲ್ಲ ಬರುತ್ತೆ ಅಂತ, ಸೀರಿಯಸ್ ಅನ್ಕೊಂಡಿಲ್ಲ ನಾನು. ನಿನ್ನೆ ಗಂಟನೂ ನಾಳೆ ಸಿನಿಮಾ ರಿಲೀಸ್ ಆಗ್ತದೆ, ಜಡ್ಜ್ ಕೇಳಿರ್ತದೆ, ಹೆಂಗೆ ರಿವೀಲ್ ಮಾಡ್ತಾರೆ, ಯಾವ ತರ ಇರುತ್ತೆ, ಅವ್ರಿಗೆ ಭಯಂಕರ ಕ್ಯೂರಿಯಾಸಿಟಿ ಇದೆ. ಸರ್, ಇತಿಹಾಸದಲ್ಲೇ ಮೊದಲನೇ ಸಲ ಅನ್ಸುತ್ತೆ ಜಡ್ಜು ಒಬ್ಬ ಆರೋಪಿಗೆ ಕೆಲಸ ಕೊಡ್ಸೋದು, ಗೌರ್ಮೆಂಟ್ ಜಾಬ್. ಯಾವ ತರ ಇದೆ? ಆರೋಪಿಯಾಗಿದ್ದವರು ಹೊರಗಡೆ ಓದಿ ದಬಾಕಿ ಕೊನೆಗೆ ಗೌರ್ಮೆಂಟ್ ಜಾಬ್ ಅನೌನ್ಸ್ ಮಾಡ್ತಾರಲ್ಲ, ಗೌರವ್ಗೆ ಸಿನಿಮಾದಲ್ಲಿ ಏನ್ ಬೇಕಾಗುತ್ತೆ. ಸೂಪರ್ ಮ್ಯಾನ್ಗಳು ಏನು ದಿಢೀರ್ ಅಂತ ಹಾಕೋದು ಯಾರೋ ಎಲ್ಲ ಒಂದು ಮ್ಯಾಜಿಕ್ ಅಲ್ವಾ ಸರ್? ಸಡನ್ ಆಗಿ ಒಂದು ಆಗುತ್ತೆ ಮ್ಯಾಜಿಕ್, ಅದೇ ಮ್ಯಾಜಿಕ್ ಅಲ್ಲಿ ಆಗಿರೋದು ಸ್ಕ್ರೀನ್ ಮೇಲೆ. ಸೊ ಮಾಲ್ಗುಡಿ ಮಂಜು ಅವರಿಗೆ ಜಡ್ಜ್ಮೆಂಟ್ ಖುಷಿ ಇದೆ, ತುಂಬಾ ಖುಷಿ ಇದೆ. ಯಾಕಂದ್ರೆ ಇವಾಗ ನಾನು ಆಕ್ಚುಲಿ ಬಂದ್ಬಿಟ್ಟು ಒಂದು ಆಕ್ಟರ್ ಆಗಿ ಬಂದು ಸಿನಿಮಾ ನೋಡಿಲ್ಲ. ನಾನು ಬಂದಿರೋದೇ ಒಂದು ಆಡಿಯನ್ಸ್ ಆಗಿ ಬಂದು ಸಿನಿಮಾ ಹೇಗಿದೆ ನೋಡೋದಕ್ಕೆ. ಯಾಕಂದ್ರೆ ಫಸ್ಟ್ ಆಫ್ ಫುಲ್ ಬೇರೆ ಆಕ್ಟ್ ಮಾಡಿರ್ತಾರೆ. ಸೊ ಓವರ್ ಆಲ್ ಎಂಟರ್ಟೈನ್ಮೆಂಟ್ ಪ್ಯಾಕ್ ಇದೆ. ಯಾಕಂದ್ರೆ ಇವಾಗ ಮೆಸೇಜ್ ಓರಿಯೆಂಟ್ ಸಿನಿಮಾ ಕೊಟ್ಟಿದ್ದೀವಿ, ಅಗೇನ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಕೊಟ್ಟಿದ್ದೀವಿ. ಕನ್ನಡ ಸಿನಿಮಾದಲ್ಲಿ ಯಾವ್ಯಾವ ತರ ಪ್ರಯತ್ನ ಪಡಬೇಕು ಜನರ ಮನರಂಜಿಸಲಿಕ್ಕೆ ಎಲ್ಲ ತರ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲ ಪ್ರಯತ್ನದಲ್ಲೂ ನಾವು ಬಂದ್ಬಿಟ್ಟು ಸಕ್ಸಸ್ ಮಾಡಿದ್ದೀವಿ. ಅದನ್ನ ಬಂದ್ಬಿಟ್ಟು ಇವಾಗ ಆಕ್ಟ್ ಮಾಡಿ ನಾವು ಹೇಳಿದ್ರೆ ಏನೋ ಅಂತ. ದಯವಿಟ್ಟು ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, ನೀವು ಬೆಳೆಸಿದ್ರೆ, ಹಸಿದ್ರೆ, ಆರೈಸಿದ್ರೆ, ಆಶೀರ್ವಾದ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಫೈನಲ್ ಗಿಲ್ಲಿ ಅವ್ರ ಬಗ್ಗೆ, ಗಿಲ್ಲಿ ಅವ್ರ ಆಕ್ಟಿಂಗ್ ಫುಲ್ ಅಂತ ಇದ್ದಾರೆ ಈ ಸಿನಿಮಾ ಪೂರ್ತಿ, ಏನ್ ಹೇಳ್ತೀರಾ? ಫುಲ್ ಅಂತ ಹೇಳ್ಬೇಕಂದ್ರೆ 1845 ಗಿಲ್ಲಿ ಅವರು ಒಂದು ಲವ್ ಮಾಡಿರ್ತಾರೆ, ಆಮೇಲೆ 50 ಒಂದು ಮಾಡಿರ್ತಾರೆ, 55 ಒಂದು ಮಾಡಿರ್ತಾರೆ. ಸೊ ಆ ತರ 3 ಲವ್ ಮಾಡಿರ್ತಾರೆ. ನನ್ಗೆ ಒಂದು ಲವ್ ಕೂಡ ಇಲ್ಲ ಸಿನಿಮಾದಲ್ಲಿ. ಈ ಏನ್ ಹೇಳೋದು, ವಿಲನ್ ಪಾತ್ರ ಬಂದಾಗ ಯಾವ ಹುಡುಗಿ ಕೊಡ್ತಾ ಇಲ್ಲ. ಸೊ ನೋಡಿ, 3 ಹುಡುಗಿ ಕೊಟ್ಟವ್ರೆ ಗಿಲ್ಲಿ ಅವ್ರಿಗೆ. 3 ಲವ್ ಆಗಿದೆ. 3 ಲವ್ ಬ್ರೇಕಪ್ ಆದ್ಮೇಲೂ
ಫೆಬ್ರವರಿ 21 ನಾವು ಮರಿಬಾರ್ದು. ಯಾಕಂದ್ರೆ ಬ್ರೇಕಪ್ ಡೇ ಅವ್ರಿಗೋಸ್ಕರ ಇಟ್ಬಿಡಿ ಒಂದು ನೆಕ್ಸ್ಟ್ ಲೆವೆಲ್ ಫನ್ ಸರ್. ಇಲ್ಲಿ ನೆಕ್ಸ್ಟ್ ಲೆವೆಲ್ ಫನ್. ಯಾಕಂದ್ರೆ ಥಿಯೇಟರ್ ಸೀನಲ್ಲಿ ಸಾರಿ ನಮ್ಮ ಕೋರ್ಟ್ ಸೀನಲ್ಲಂತೂ ಒಂದೊಂದು ರೀಟೇಕ್ ಆಯ್ತು. ಆ ಡೈಲಾಗ್ನ ಅಗೇನ್ ಕಂಟಿನ್ಯೂ ಸರ್ ಈ ತರ ಮಾಡೋದು ಇನ್ನೊಂದು ಹೊಡಿತೀನಿ ಅಂತ ಹೇಳ್ಬಿಟ್ಟು ವರುಣ್ ಶೆಟ್ಟಿ ಒಂದ್ ಕಡೆ, ಇವರು ಒಂದ್ ಕಡೆ, ಗಿಲ್ಲಿ ಒಂದ್ ಕಡೆ ನಕ್ಕಿ ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡು. ದಯವಿಟ್ಟು ಎಲ್ಲರೂ ಫಿಲ್ಮ್ ಥಿಯೇಟರ್ಗೆ ಬಂದು ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ಬಂದು ನೋಡಿದಷ್ಟು ನಮಗೆ ಖಂಡಿತವಾಗ್ಲೂ ಸಪೋರ್ಟ್ ಆಗೇ ಆಗುತ್ತೆ. ಇಷ್ಟ ಆದ್ರೆ ನೋಡಿ, ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಬನ್ನಿ, ಫ್ಯಾಮಿಲಿನ ಕರ್ಕೊಂಡು ಬನ್ನಿ, ನೋಡಿ ನಮ್ಮನ್ನ ಇಡೀ ಸಿನಿಮಾ ಜನ ನಗ್ತಾ ಇದ್ದಿದ್ದು ನೋಡಿದೆ. ರೀ ರೆಕಾರ್ಡಿಂಗ್ ಮಾಡೋದು ನೋಡಿದ್ದೆ. ಭಾಳ ಎಂಜಾಯ್ ಮಾಡ್ತೀವಿ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ. ಈಗ ಥಿಯೇಟರ್ ನೋಡಿದಾಗ ಇನ್ನೂ ಜಾಸ್ತಿ ಅದು ಎಲ್ಲೆಲ್ಲಿ ಅವರು ಜನ ನಗ್ತಿದ್ದಾರೆ ಅಂದರೆ ಸಣ್ಣ ಸಣ್ಣ ಕಾಮಿಡಿ ಪಂಚಸ್ಗೂ ನಗ್ತಿದ್ದಾರೆ. ನಾನು ಭಾಳ ಹಿಂದೆಯಿಂದ ಹೇಳ್ತೇನೆ, ಇದೊಂದು ಸಂಪೂರ್ಣವಾಗಿ ಒಂದು ಟೈಮ್ ಪಾಸ್ ಸಿನಿಮಾ, ಎಂಜಾಯ್ ಮಾಡುವಂಥ ಸಿನಿಮಾ. ಇದರಲ್ಲಿ ಯಾವುದು ಲಾಜಿಕ್ಕು ಕತೆ ಇನ್ನೇನು ಹುಡ್ಕೊಂಡು ಹೋಗುವಂಥ ಸಿನಿಮಾ ಅಲ್ಲ. 2 ಗಂಟೆ ಕಾಲ ಸಂಪೂರ್ಣ ನಕ್ಕು, ಹೊಟ್ಟೆ ಉಣ್ಣಾಗುವಷ್ಟು ನಕ್ಕು ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಸಿನಿಮಾ. ನನಗಂತೂ ಭಾಳ ಇಷ್ಟ ಆಯಿತು. ನೋಡಿದ್ರೆ ಜನಕ್ಕೂ ಕೇಳಿ. ಕಾಮಿಡಿ ಸಿನಿಮಾಗಳು ತುಂಬಾ ಕಮ್ಮಿ ಆಗಿದೆ, ಫುಲ್ ಪ್ಲೇಜ್ ಕಾಮಿಡಿ ಸಿನಿಮಾ. ಇದರಲ್ಲಿ ವಿಭಿನ್ನವಾಗಿ ಏನಿದೆ ಅಂತ ನಾನು ಸಿನಿಮಾ ನೋಡಬೇಕು. ವಿಭಿನ್ನವಾಗಿ ಏನಿದೆ ಅಂದರೆ ಸಿನಿಮಾ ನೋಡಬೇಕು. ಯಾಕೆಂದರೆ ತುಂಬ ಸಿಂಪಲ್ ಇದರಲ್ಲಿ. ಆಮೇಲೆ ಎಲ್ಲ ಪರ್ಫಾರ್ಮೆನ್ಸ್, ಗೌರವ್ ಶೆಟ್ಟಿ ಆಗಲಿ, ನಮ್ಮ ಹೀರೋಯಿನ್ಗಳಾಗಲಿ, ಮತ್ತು ಎಲ್ಲ ಬೇರೆ ಎಲ್ಲ ಪಾತ್ರಗಳಾಗಲಿ, ಗಿಲ್ಲಿ ಸಂಪೂರ್ಣ ಇಡೀ ಸಿನಿಮಾ ಇದ್ದಾನೆ ಈ ಪಿಕ್ಚರಲ್ಲಿ. ಎಲ್ಲ ಪಂಚಸ್ ತುಂಬ ಚೆನ್ನಾಗಿದೆ, ಕಾಮಿಡಿ ಪಂಚಸ್ ಸಿಕ್ಕಾಪಟ್ಟೆ ಇದೆ. ಭಾಳ ಇಂಟ್ರೆಸ್ಟಿಂಗ್. ಒಂದು ಕ್ಷಣ ಕೂಡ ನಿಮಗೆ ಬೋರ್ ಆಗದಂಗೆ ನೋಡ್ಸ್ಕೊಂಡು ಹೋಗುವಂಥ ಸಿನಿಮಾ ಇದೆ. ಹೀರೋ ಆಗಿ ಏನ್ ಅನಿಸ್ತಾ ಇದೆ ಕ್ರೌಡ್ ಮಧ್ಯೆ ಕುತ್ಕೊಂಡು ನೋಡೋದು? ಖುಷಿ ಆಗ್ತಾ ಇದೆ ಸರ್. ಅಂದ್ರೆ ತುಂಬಾ ಜನ ಎಂಜಾಯ್ ಮಾಡ್ತಾ ಇದ್ರು. ಅಂದ್ರೆ ಫಸ್ಟ್ ಆಡಿಯನ್ಸ್ ನೋಡೋವರೆಗೂ ನಮ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಹೆಂಗೆ ನಗ್ತಾರ ಏನು ಅಂತ. ತುಂಬಾ ಚೆನ್ನಾಗಿ ನಗ್ತಾ ಇದ್ರು. ಪ್ರತಿ ಸಲ ನಗ್ತಾ ಇರ್ಬೇಕಾದ್ರೂ ನಮ್ಗೆ ಹೆವಿ ಎಂಜಾಯ್ ಮಾಡ್ತಾ ಇದೀವಿ ನಾವು. ಅಂದ್ರೆ ಚಿಕ್ಕ ಪಂಚ್ಗಳಿಗೂ ನಗ್ತಾ ಇದಾರೆ ಅವರು, ತುಂಬಾ ನಗ್ತಾ ಇದಾರೆ. ಅಂದ್ರೆ ಮೇನ್ ಬೇಕಾಗಿರೋದೇನು, ಆಡಿಯನ್ಸ್ಗೆ ಬಂದಾಗ ಒಂದ್ 2 ಅವರ್ ಹೆವಿ ನಗ್ಬಿಟ್ಟು ಫುಲ್ ಎಂಜಾಯ್ ಮಾಡಿ ಫನ್ ಇದು ಮಾಡಿ ಅವ್ರ ಸ್ಟ್ರೆಸ್ ಪ್ರೆಷರ್ನ ಏನ್ ಮರ್ತ್ಬಿಟ್ಟು ಹೋಗ್ಬೇಕು ಅನ್ಕೊಂಡಿರ್ತಾರಲ್ಲ, ಅವ್ರಿಗಂತೂ 100% ವರ್ಕ್ ಆಗುವಂತ ಸಿನಿಮಾ ಇದು. ಮಿಸ್ಸೇ ಮಾಡ್ದೇನೆ ಬಂದ್ಬಿಟ್ಟು ಥಿಯೇಟರ್ ಸಿನಿಮಾ ನೋಡಿ, ಪಕ್ಕಾ ನಗ್ತೀರಾ. ಗಿಲ್ಲಿ ಅವ್ರದ್ದು, ನಮ್ದು, ಸಾಧು ಸರ್ ಎಲ್ಲಾರ್ದು ಟೈಮಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ, ಸಕ್ಕತ್ತಾಗಿದೆ ನೋಡಿ. ಸಾಕಷ್ಟು ಹಿರಿಯರು ನಿಮ್ ಜೊತೆ ಅಭಿನಯಿಸಿದೆ ಸರ್. ಹಿರಿಯರ ಜೊತೆ ನಾವು ಅಭಿನಯಿಸಿ. ಅದೇ ವಯಸ್ಸು ಅವರ್ಸ್ ಸರ್, ಹೇಗಿತ್ತು ಅನುಭವ? ಅಯ್ಯೋ ತುಂಬಾ ಅಂದ್ರೆ ಅದೊಂದು ಖುಷಿ ಅಲ್ವಾ ಸರ್. ಅವಾಗ್ಲಿಂದನೂ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಿದೆಯಲ್ಲ, ಅದೆಲ್ಲ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ತುಂಬಾ ಕಲ್ತ್ವಿ. ಬಟ್ ಅದು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಹೆವಿ ನಗ್ತಾ ಇದಾರೆ ಜನ, ಅದೇ ನಮ್ಗೆ ಖುಷಿ ಮೇನ್ ಆಗಿ. ಸರ್, ಪಾನಿಪುರಿ ಅನ್ನೋದನ್ನ ಇತಿಹಾಸನೇ ಚೇಂಜ್ ಮಾಡ್ಬಿಟ್ಟು ಆಕ್ಚುಲಿ ಅದು ನಿಜ ಅಂತೆ ನನಗೆ ಹೇಳ್ತಾ ಇದ್ರು. ಖುಷಿ ಕೊಡುತ್ತೆ ಸರ್. ಇರೋದೇ ವಾಸ್ತವ. ಈಗ ಫ್ಯಾಕ್ಟ್ ಹೇಳಿದ್ದಾರೆ, ಅದು ಯಾರಿಗೂ ಗೊತ್ತಿಲ್ಲ, ಅದು ಹೇಳಿದ್ರು ಇದೆ ಸರ್. ಬಟ್ ಜಾಗ ಅದೇನಾ ಅಂತ ಗೊತ್ತಿಲ್ಲ. ಬಟ್ ಅದು ಇತಿಹಾಸ ಬನ್ನಿ ಸರ್, ನಮ್ಮ ನಿರ್ದೇಶಕರು ಅದ್ಭುತವಾಗಿ ಬರ್ದಿದ್ದಾರೆ. ಮಾತಾಡಿ ಸರ್. ಎಸ್ ಸರ್, ತುಂಬಾ ಖುಷಿ ಆಗ್ತಿದೆ. ಇಡೀ ಆಡಿಟೋರಿಯಂ ಅಲ್ಲಿ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಿದ್ರು. ನಾವು ಏನ್ ಬರಿಬೇಕಾದ್ರೆ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ